ಚೀಲ ಸಕ್ರಿ ಗುಡಾಂಬ ಬಂದು ನಿಂತು ಕೂಡ್ಯಾವು 500 ಚೀಲ ಸಕ್ರಿ ಗುಡಾಂಬ ಬಂದು ನಿಂತಾವು ತಾಲೂಕ ಪಂಚಾಯತಿ ಕಚೇರಿ ಒಳಗ ಹೆಕ್ಕನ ತುಂಬ್ಯಾವು ಗ್ರಾಮ ಪಂಚಾಯತಿ ಕಚೇರಿ ಬಾಡಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ 2 ಬೇಡ 3 ಕೆಲಸ ಮಾಡಿದ್ರೆ ಅನಾವಶ್ಯಕ ಕೆಲಸ ಮಾಡಿ ಬರುವಂತವರಿಗೆ ಆಗ್ತಾರೆ. ನಿಜವಾಗಿ ಕೆಲಸ ಮಾಡೋರಿಗೆ ಸರ್ ಒಂದ್ ನಿಮಿಷ ಶಂಕರ್ ಸರ್ ಒಂದ್ ನಿಮಿಷ ಪ್ರತ್ಯೇಕವಾಗಿ ಇವತ್ತು ನಮ್ಮ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದು 3 ತಿಂಗಳಾದ್ರೂ ಕೂಡ ನಮ್ಮ ಬಾಕಿ ಕೂಲಿ ಹಣ ಬಂದಿಲ್ಲ. ಕಾನೂನು ಹೇಳ್ತದೆ ಕೂಲಿ ಮಾಡಿ 10 ದಿವಸದೊಳಗಾಗಿ ನಮ್ಗೆ ಕೂಲಿ ಕೊಡ್ಬೇಕಂತ ಹೇಳ್ತದೆ. ಆದರೆ ಕೂಲಿ ಕೊಟ್ಟಿಲ್ಲ. ಆ ಬಾಕಿ ಕೂಲಿ ಮತ್ತು ನಮಗೆ ನಷ್ಟ ಪರಿಹಾರ ಕೂಡ ಕೊಡಬೇಕಂತ ಅನ್ನೋದೇ ನಮ್ಮ ಎಲ್ಲ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯವರ ಬೇಡಿಕೆ ಇದೆ. ಇದ್ರ ಜೊತೆ ತಾಪಮಾನ ಜಾಸ್ತಿ ಇದೆ, ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವಂತ ಜನ ಇವತ್ತು ಜೀತ ಪದ್ಧತಿ ತರ ಸರ್ಕಾರ ನೋಡ್ಕೊಂತ ನಾಚಿಕೆಟ್ಟ ಸರ್ಕಾರ ಅಂತಕ್ಕಂಥದ್ದು ಇದು. ಯಾಕಂದ್ರೆ ಕಷ್ಟಪಡುವವ್ರು ನಾವು, ಅವ್ರು ಎಸಿ ರೂಮ್ನಾಗ ಕುತ್ಕೊಂಡು ಇರೋರು ಅವರು. ಇವತ್ತು ಕಷ್ಟಪಟ್ಟಂತ ಜನಕ್ಕೆ ಇವತ್ತು ಕೂಲಿ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು ಸರ್. ಇದು ಇವತ್ತು ಮಹಿಳೆಯರು ಪುರುಷರು ವಲಸೆ ಹೋಗೋದನ್ನ ಬಿಟ್ಟು ತಮ್ಮ ಊರೊಳಗಿದ್ದುಕೊಂಡು ಇವತ್ತು ಕೆಲಸ ಮಾಡಿದಂತ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರ ಇವತ್ತು ದುಡಿದು ಇವತ್ತೇ ತಿಂದು ಜೀವನ ಮಾಡುವಂತ ಜೀವನ ಇದು ನಮ್ಮದು. ಆದರೆ ತಕ್ಷಣ ಸರ್ಕಾರ ಬಾಕಿ ಕೂಲಿ ಮತ್ತು ನಷ್ಟ ಪರಿಹಾರವನ್ನು ತಕ್ಷಣ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಈಗ ನಮಗೆ NMS 2 ಟೈಮ್ ಕೊಟ್ಟಿದ್ದೀರಿ. 2 ಟೈಮ್ ಬೇಡ, ನಮಗೆ 1 ಟೈಮ್ NMS ಮಾಡಕ್ಕೆ ಅವಕಾಶ ಕೊಡ್ರಿ ಅಂತ ತಿಳ್ಕೊಂಡು ಇದೊಂದು ನಮ್ಮ ಬೇಡಿಕೆ ಇದೆ. ಇದ್ರ ಜೊತೆ ಕೆಲಸದ ಸ್ಥಳದಲ್ಲಿ ನೋವುಗಳು ಉಂಟಾಗ್ತಾ ಇದೆ. ಕೆಲಸದ ಸ್ಥಳದಲ್ಲಿ ಏನಕ್ಕೆ ಸತ್ತು ಅಂತಂದ್ರೆ ನಮಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇದ್ದೀರಿ. 2 ಲಕ್ಷ ರೂಪಾಯಿ ನಮಗೆ ಸಾಲಂಗಿಲ್ಲ, 5 ಲಕ್ಷ ರೂಪಾಯಿ ನಮಗೆ ಇನ್ಶೂರೆನ್ಸ್ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ. ಇದ್ರ ಜೊತೆ ಖುಷಿನ ಮನೆಗಳನ್ನ ಮಾಡಿದ್ದೀರಿ. ಖುಷಿನ ಮನೆಗಳು ಸಮರ್ಪಕ ಅನುಷ್ಠಾನ ಆಗ್ತಾ ಇಲ್ಲ. ಇದನ್ನು ಕೂಡ ಸರಿಯಾದ ರೀತಿ ಒಳಗ ಉಪಯೋಗ ಆಗುವಂತ ವ್ಯವಸ್ಥೆ ಮಾಡಬೇಕು. ಇವತ್ತ ಬಿಸಿಲಲ್ಲಿ ಕಷ್ಟಪಟ್ಟಂತ ಜನಕ ತಕ್ಷಣ ಬಾಕಿ ಕೂಲಿ ಸಿಗ್ಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ. ನಮಗೆ ಇಮಿಡಿಯೇಟ್ಲಿ PDO ಆಗಿರ್ಬೋದು, EO ಆಗಿರ್ಬೋದು, ಜಿಲ್ಲಾ ಪಂಚಾಯತ್ CO ಸರ್ ಆಗಿರ್ಬೋದು, ಮತ್ತೆ ಕಮಿಷನ್ ಸಾಹೇಬರಾಗಿರ್ಬೋದು, ತಕ್ಷಣ ನಮಗೆ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ನಮಗೆ ಕೂಲಿಯನ್ನ ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಗ್ರಾಮೀಣ ಸುಮಾರು ಎಷ್ಟು ದಿನಗಳಿಂದ ಇವತ್ತು ನಿಮಗೆ ಕೂಲಿಯ ಸಂಬಳ ಸಿಗ್ತಾ ಇಲ್ಲ ಸರ್? 3 ತಿಂಗಳಾಯ್ತು ನಮಗೆ ಕೂಲಿಯನ್ನ ಸಿಕ್ಕಿಲ್ಲ. 3 ತಿಂಗಳಾದ್ರೂ ಕೂಡ ಕೂಲಿಯನ್ನ ಸಿಕ್ಕಿಲ್ಲ ಅಂತಂದ್ರೆ ಹೇಗೆ ನಾವು ಕೂಲಿ 20 ಸಲ ಪಂಚಾಯತಿ ನಮಗೆ ಕೆಲಸ ಕೂಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋಣಪ್ಪ? ಕೂಲಿ ಬರಬೇಕನ್ನೋಂತ ವಿಷಯ ಹೇಳ್ತಾ ಇದಾರ. ಆದ್ರೆ ಇವತ್ತ ದುಡಿದು ಜೀವನ ಮಾಡುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ತಿನ್ನೋದು ಏನಕ್ಕೆ ಸರ್? ಇದು ಮಣ್ಣು ತಿನ್ನೋಣ ನಾವು. ಈ ಮಾಧ್ಯಮದ ಮೂಲಕ ತಾವು ಇಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಭಾಗದ ಬಾದಾಮಿ ಮತಕ್ಷೇತ್ರದ ಶಾಸಕರಿಗೆ ತಾವು ಏನು ಒಂದು ಈ ಮೂಲಕ ಒಂದು ಮನವಿ ಮಾಡ್ಕೊತೀರಿ ಅಂತ ಸರ್? ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ನಮ್ಮ ತಾಲೂಕಿನ ಶಾಸಕರಾಗಿರ್ಬೋದು, ನಮ್ಮ ಬಡವರ ಕಷ್ಟದ ಬಗ್ಗೆ ತಾವು ಅರ್ಥ ಮಾಡ್ಕೊಂಡು ತಕ್ಷಣ ಇದನ್ನ ಸರ್ಕಾರ ಗಮನಕ್ಕೆ ತಂದು ನಮ್ಮ ಕೂಲಿಯನ್ನ ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಇದ್ರ ಜೊತೆಗೆ ಈಗ ಫಾರ್ಮ್ ನಂಬರ್ 6 ಅನ್ನ ನೀವು ಫಿಲ್ ಮಾಡಿದಾಗ ಫಾರ್ಮ್ ನಂಬರ್ 6 ಫಿಲ್ ಮಾಡಿ ಉದ್ಯೋಗ ಯಾರಿಗೆ ಬೇಕು ಅನ್ನೋದನ್ನ
ಫಿಲ್ ಮಾಡಿ ಕೊಟ್ಟಾಗ ನಿಮ್ಗೆ ಕೆಲಸ ಕೊಡ್ತೀನಿ ಅಂತ ಈಗಾಗಲೇ ನೀವು ಆ ಫಾರ್ಮ್ ನಂಬರ್ 6 ಅಲ್ಲಿ ಕೊಟ್ಟರು ಸಹ ಕೆಲಸ ಕೊಟ್ಟಿಲ್ಲ ಅನ್ನೋದು ನಿಮ್ ಕಡೆ ಅಧಿಕೃತ ದಾಖಲಾತಿಗಳಿವ? ಸರ್ ಆಲ್ಮೋಸ್ಟ್ ನಮಗೆ ಕೆಲಸ ಕೊಟ್ಟಿದ್ದಾರೆ, ಹಾ ಕೆಲಸ ಮಾಡಿದೀವಿ, ಹಾ. ಕೆಲಸ ಮಾಡ್ತಾನೂ ಇದೀವಿ ಇನ್ನು. ಹಾ. ಆದ್ರೆ ನಮ್ಗೆ ಕೂಲಿ ಸಿಗ್ತಾ ಇಲ್ಲ. ನಮ್ಗೆ ತ್ರಾಸ ಆಗಿದ್ದು ಕೂಲಿ ಸಿಗ್ಲಾರ್ದು ಒಂದೇ. ಸಂಬಂಧಪಟ್ಟಂತ ಅಭಿವೃದ್ಧಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ನಾವು ಪೇಮೆಂಟ್ ಮಾಡಿಲ್ಲ ಅನ್ನೋದು ಏನ್ ಕಾರಣ ಹೇಳ್ತಾರೆ ನಿಮಗೆ? ಸರ್ ನಮ್ಗೆ ಗೊತ್ತಿಲ್ರಿ, ಸರ್ಕಾರ ಗೊತ್ತದು. ನಾವೇನ್ ಮಾಡ್ಬೇಕು ಮಾಡಿವಿ ನಾವು. ಕೂಲಿ ಅವ್ರು ಹೇಳುವಂತ ಉತ್ತರ ಏನು? ಈಗ ನಿಮ್ ಗ್ರಾಮ ಮೇಟ್ಗಳಂತ ಮಾಡ್ಯಾರ ನಿಮ್ಗೆ